ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎರಡನೇ ದಿನದ ಪೂಜೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಒರೆಸಿದ್ದಾಯಿತು. ಫಸ್ಟೇ ನಾನು ಯಾವತ್ತು ಬಟ್ಟೆಲಿ ಒರೆಸ್ಕೊಳ್ಳಲ್ಲ. ಒಂದು ಸಲ ಒಣಗಿದ ಬಟ್ಟೆಲಿ ಫೋಟೋನ ಒರೆಸ್ಕೊಬಿಟ್ಟು ಅದಾದ ನಂತರ ನಾನು ಯಾವತ್ತು ಬಟ್ಟೆಲಿ ಒರೆಸ್ಕೊಂಡು ಅದಕ್ಕೆಲ್ಲ ಗಂಧನ ಇಟ್ಕೊಳ್ತಾ ಇದ್ದೀನಿ. ಗಂಧ ಎಲ್ಲ ಇಟ್ಕೊಂಡಾದಮೇಲೆ ಹೂವನ್ನ ಮುಡಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಟೈಮ್ನ ಬಿಟ್ಟರೆ ಗಂಧ ಎಲ್ಲ ಚೆನ್ನಾಗಿ ಒಣಗುತ್ತೆ. ಹಂಗಾಗಿ ಬಿಟ್ಟು ಆಮೇಲೆ ನಾನು ಹೂವನ ಇವತ್ತು ಕಾಕಡ ಹೂವು ತೊಗೊಂಡಿದ್ದೆ. ಆ ಒಂಚೂರು ಹೂವು ತೊಗೊಳಕ್ಕೂ 50 ರೂಪಾಯಿ 100 ರೂಪಾಯಿ ಕೊಡಬೇಕು. ಅಷ್ಟು ಹೂವಿನ ರೇಟ್ ಅಂತ ತುಂಬಾ ಆಗಿಬಿಟ್ಟಿದೆ. ಆಮೇಲೆ ಒಂದು ಸ್ವಲ್ಪ ಶಾವಂತಿಗೆ ಹೂವು ಇತ್ತು, ಅದನ್ನು ಕೂಡ ಮೇಲೆಲ್ಲ ಮುಡಿಸಿದ್ದೀನಿ. ನೋಡ್ತಾ ಇರ್ಬೋದು, ಇನ್ನೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆಗಿಲ್ಲ, ಆವಾಗಲೇ ಹೂವು ಬೀಳ್ತಾನೆ ಇತ್ತು. ಇವತ್ತು ಎರಡನೇ ದಿನ ಅಂತೂ ಹೂವು ನಾನು ಎಷ್ಟು ಸಲ ಮುಡಿಸಿದ್ರು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮುಡಿಸಿದ್ರು ಕೂಡ ಹೂವು ಬೀಳ್ತಾನೆ ಇತ್ತು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಹರಕೆ ಕಟ್ಟೋಕ್ಕೆ ಅಂತಂದ್ಬಿಟ್ಟು ಬಟ್ಟೆನ ತರಿಸ್ಕೊಂಡಿದ್ದೆ, ಒಂದು 2 ಮೀಟ್ರಷ್ಟು. ಅದೇ ಬಿಳಿ ಬಟ್ಟೆಯನ್ನೇ ನಾನು ಇದ್ರ ಹತ್ರ ಎಲ್ಲ ಹಾಕಿರೋದು, ದೇವ್ರ ಕೆಳಗಡೆ ಎಲ್ಲ ಹಾಕಿರೋದು. ಅದನ್ನು 5 ರೂಪಾಯಿ ಕಾಯಿನ 2, 1 ರೂಪಾಯಿ ಕಾಯಿನ 1 ತೊಗೊಂಡು ನಾವು ಸಾಯಂಕಾಲ ನಾನು ಪೂಜೆ ಮಾಡೋದು. ಬೆಳಗ್ಗೆ ಎಲ್ಲ ಪೂಜೆ ಮಾಡೋಕ್ಕೇನಾಗಲ್ಲ. ನಮ್ಮ ಮನೇಲಿ ಯಾರು ಸ್ನಾನ ಮಾಡ್ತಾರೆ ಅವರು ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತಾರೆ. ನಾನಂತೂ ನೈಟು ಸಾಯಂಕಾಲ 6 ಗಂಟೆ ಮೇಲೇ ನಾನು ಪೂಜೆ ಮಾಡೋದು. ಒಂದು 2-3 ಸತಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕು ಅಂದರೆ 3 ಸಲನೂ ಹೂವು ಬಿದ್ದಿದೆ. ನಾನು ಎಲ್ಲ ಕ್ಲೀನಾಗಿ ಇಟ್ಟಿಲ್ವೇನೋ ಅಂತಂದ್ಬಿಟ್ಟು ಪದೇ ತೊಗೊಂಡು ಇಡ್ತಾನೆ ಇದ್ದೆ. ಪದೇ ಕೂಡ ಬೀಳ್ತಾನೆ ಇತ್ತು. ಒಂದು ಸತಿ 2 ಸತಿ ಫಸ್ಟು ಇಟ್ಟಿದ್ದು ಹೂವು ಬಿದ್ದೋಯ್ತು. ತಿರ್ಗಿ ಆಮೇಲೆ ಲಾಸ್ಟ್ ಹೂವು ಬಿತ್ತು. ಆವಾಗ ನನಗೆ ಕನ್ಫರ್ಮ್ ಆಯಿತು, ಇಲ್ಲ ಅದು ದೇವರು ಕೊಡ್ತಾ ಇರೋದು, ನಾನು ತೊಗೊಂಡೋಗಿ ಹಿಂಸೆಯಿಂದ ಇಡ್ತಾಯಿದ್ದೀನಿ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಅದನ್ನು ನಾನು ಇದು ಮಾಡೋಕ್ಕೆ ಹೋಗಲಿಲ್ಲ, ತಿರ್ಗಿ ತೊಗೊಂಡು ಇಡೋಕ್ಕೆ ಹೋಗಲಿಲ್ಲ. ನಾನು ಅದನ್ನು ತೊಗೊಂಡು ತಲೆ ಮೇಲೆ ಇಟ್ಕೊಂಡೆ. ಪೂಜೆ ಎಲ್ಲ ಆಯಿತು. ಧೂಪ ಹಾಕೋದ್ರಿಂದ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ. ಹಂಗಾಗ್ಬಿಟ್ಟು ನಾನು ಯಾವಾಗಲೇ ಪೂಜೆ ಮಾಡಿದ್ರೂ ಧೂಪ ಅಂತೂ ತುಂಬ ಚೆನ್ನಾಗಿ ಹಾಕ್ತೀನಿ ನಾನು. ಅದು ನಾನು ಪೂಜೆ ಮಾಡ್ತೀವಲ್ಲ ಫ್ರೆಂಡ್ಸ್, ಅದು ನೀರಾಗಲಿ ಮತ್ತು ಪ್ರಸಾದ ಆಗಲಿ ಯಾರಿಗೂ ಕೂಡ ಕೊಡಬಾರ್ದು. ಹಂಗಾಗ್ಬಿಟ್ಟು ಯಾರಿಗೂ ಕೊಡಲ್ಲ ನಾನು. ಇಟ್ಟಿರೋ ಪ್ರಸಾದನ ಅವ್ರ ಮನೆಯವರು, ಮಕ್ಕಳು, ಅವ್ರ ಅತ್ತೆ ಮಾವ ಯಾರಿರ್ತಾರೆ ಅವರಿಗೆ ಮಾತ್ರನೇ ನಾವು ಪ್ರಸಾದನ ತೊಗೊಂಡು ತಿನ್ನಬೇಕು, ಕುಡಿಬೇಕಷ್ಟೇ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್.